ನಮಸ್ಕಾರ. ಕ್ರೀಡೆ ಇಲ್ಲದ ಜೀವನ ಪೀಡೆಗೆ ಆಹ್ವಾನ ಅಂತ ಹೇಳ್ತಾರೆ. ಇದೇ ವಿಚಾರವನ್ನ ಮನಗೊಂಡಂತಹ ನಮ್ಮ ಗದಗ ಜಿಲ್ಲೆಯಲ್ಲಿ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಅನ್ನ ಆರಂಭ ಮಾಡಿದ್ದಾರೆ. ಈಗಾಗಲೇ ಕಳೆದ 18-19 ದಿನಗಳಿಂದ ವಿದ್ಯಾದಾನ ಸಮಿತಿ ಮೈದಾನದಲ್ಲಿ ಇಂಥದ್ದೊಂದು ಕ್ರಿಕೆಟ್ ನಡೀತಾ ಇದೆ. ಸಾಕಷ್ಟು ಮ್ಯಾಚ್ಗಳು ಕೂಡ ಇಲ್ಲಿ ಆಗಿವೆ. ಸುಮಾರು 300ಕ್ಕೂ ಹೆಚ್ಚು ಆಟಗಾರರು ಪಾಲ್ಗೊಂಡಿದ್ದಾರೆ. ಹಾಗಿದ್ರೆ ಪ್ರತಿನಿತ್ಯವೂ ಕೂಡ ಯಾವ ಗ್ರೌಂಡ್ ನಲ್ಲಿ ಆಟ ನಡೀತಾ ಇದೆಯೋ, ಅಂದ್ರೆ ವಿದ್ಯಾದಾನ ಸಮಿತಿ ಮೈದಾನದಲ್ಲಿ ಇವತ್ತು ಆಟಗಳು ನಡೀತಾ ಇವೆ. ಈ ಗ್ರೌಂಡ್ ಅನ್ನ ಯಾರು ತಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಎಷ್ಟು ದಿನಗಳನ್ನ ಅವ್ರು ತೆಗೆದುಕೊಂಡ್ರು, ಅದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅವ್ರ ಹೆಸರು ಮುದಾಸಿರ್ ಅಂತ, ನಮ್ಮ ಗದಗ ತಾಲೂಕಿನ ಹುಲ್ಕೋಟೆಯವರೇ ಜೊತೆಗಿದ್ದಾರೆ. ಮುದಾಸಿರ್ ಅವರೇ ನಮಸ್ತೆ. ಸರ್, ಮುದಾಸಿರ್ ಜಿ, ಈಗ ಒಂದು ಗ್ರೌಂಡ್ ಅನ್ನ ರೆಡಿ ಮಾಡ್ಬೇಕಾದ್ರೆ ಎಷ್ಟು ದಿನಗಳು ಬೇಕಾಗತ್ತೆ, ಎಷ್ಟು ಜನ ಬೇಕಾಗತ್ತೆ, ಏನೇನು ವಸ್ತುಗಳು ಬೇಕಾಗುತ್ತೆ ಅಂತ? ಸರ್, ಮೊದಲನೇದಾಗಿ ಇಷ್ಟು ದೊಡ್ಡ ಗ್ರೌಂಡ್ ತಯಾರಾಗ್ಲಿಕ್ಕೆ 24 ದಿನ ಬೇಕಾಗ್ತದೆ. ಓಕೆ. ಇದು VDSTC ಗ್ರೌಂಡ್ ಅಂದ್ರೆ ಕ್ರಿಕೆಟ್ಗೆ ಸೀಮಿತ ಅನ್ನೋದು ಇಲ್ಲಿ ಜಾಗೃತಿ. ಎರಡನೇದಾಗಿ ಈ ಗ್ರೌಂಡ್ ಮಾಡ್ಬೇಕಾದ್ರೆ ಮೊದಲು ಗ್ರೌಂಡ್ ಒಂಥರ ಡೌನ್ ಆಗಿ ಬಹಳ ಅಪ್ ಡೌನ್ಸ್ ಬಹಳ ಇದ್ವು ಸರ್. ನೀವು ನೋಡ್ತಾ ಇದ್ದಂಗೆ ಫಸ್ಟ್ ಇದಕ್ಕ ಮೊದಲನೇದಾಗಿ ಗ್ರೇಡರ್ ಹಾಕಿದ್ವಿ ಸರ್. ಓಕೆ. ವಾಟರಿಂಗ್ ಮಾಡಿದ್ವಿ, ನಂತರ ರೂಲರ್ ಬಂತು. ಅದಾದ ನಂತರ ಇದು ಲೆವೆಲಿಂಗ್ ಆಗಕ್ಕೆ ಸಾಧ್ಯ ಇದೆ ಸರ್. ಓಕೆ. ದಿನಗಳ ಕಾಲ ಇದನ್ನ ತಯಾರು ಮಾಡ್ತಾ ಬಂದ. ಹೌದು ಸರ್. ಓಕೆ. ಸರ್, ಮೊದಲನೇದಾಗಿ ಇದಕ್ಕೆ ಈ ಡೌನ್ ಆಗಿರುವಂತ ಗ್ರೌಂಡ್ ಇದು ಅಪ್ ಡೌನ್ಸ್ ಬಹಳ ಇತ್ತು. ಅದನ್ನ ತೆಗಿಲಿಕ್ಕೆ ಗ್ರೇಟರ್, ವಾಟರಿಂಗ್, ರೂಲರ್ ಎಲ್ಲ ಬೇಕಾಯ್ತು ಸರ್. ನಂತರ ಬಂದು ಇದನ್ನೆಲ್ಲ ಲೇಬಲಿಂಗ್ ಆದ ನಂತರ ನಾವು ಪಿಚ್ಚಿಗೆ ಕೈ ಹಚ್ಚಿದ್ವಿ ಸರ್. ಮೊದಲನೇದಾಗಿ ಪಿಚ್ ನಾವು ಒಂದು 8-9 ಇಂಚ್ ತೆಗೆದು ಸರ್. ಇದು ಮಣ್ಣು ಏನಂದ್ರೆ ಮಸಾರಿ ಮಣ್ಣು ಹೌದು. ಈ ಮಣ್ಣಿಗೆ ಏನಿದೆ ಸರ್, ಈ ಮಣ್ಣಿಗೆ ಬೇರೆ ಮಣ್ಣು ಜಲ್ದಿ ಬೆರೆತ್ಕೊಳ್ಳೋದಿಲ್ಲ. ಈ ಮಣ್ಣಿಗೆ ನಾವು ಏನ್ ಮಾಡಿದ್ವಿ ಸರ್, ದಂಬಳದಲ್ಲಿ ಏನು ಬ್ರಿಕ್ಸ್ ಬಟ್ಟಿ ಇದಾವಲ್ಲ, ಅಲ್ಲಿಂದ ಸುಟ್ಟು ಮಣ್ಣು ತಂದ್ವಿ ಸರ್. ಅದನ್ನ ತಂದು ಇಂಚ್ ಬೈ ಇಂಚ್ ಕಾಂಪ್ಯಾಕ್ಷನಿಂಗ್ ಮಾಡ್ಕೊಂಡು ಲೆವೆಲ್ ಬೈ ಲೆವೆಲ್ ತಕ್ಕೊಂಡು ಈ ತರ ಪಿಚ್ ಆಗಕ್ಕೆ ಸಾಧ್ಯ ಆಗಿದೆ ಸರ್. ಈಗ ಇದು ಇಷ್ಟೆಲ್ಲ ಹೆಂಗ ಗಟ್ಟಿ ಅಂದ್ರೆ, ಈಗ ನೋಡಿ ಹೊರಗಡೆ ಏನ್ ಗ್ರೌಂಡ್ ಇದೆ ಬೇರೆ ಇರುತ್ತೆ. ಪಿಚ್ ವಿಚಾರಕ್ಕೆ ಬಂದಾಗ ಇದನ್ನ ಗಟ್ಟಿಗೊಳಿಸ್ಬೇಕು. ಇಲ್ಲಿ ಬಾಲ್ ಇದೆಲ್ಲ ಇದು ಯಾವ ರೀತಿ ಮಾಡ್ಕೋತೀರಿ ಅಂತ? ಅದೇ ಸರ್, ಇದ್ರದ್ದು ಏನಿದೆ ಅಂದ್ರೆ MMCM ಅಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಬಹಳ ಮೈಕ್ರೋ ವರ್ಕ್ ಇರುತ್ತೆ ಸರ್. ಓಕೆ. ಬೇರೆ ಬೇರೆ ಮಣ್ಣು ಹಾಕ್ಬೇಕು, ಡೈಲಿ ಅದಕ್ಕೆ ವಾಟರಿಂಗ್ ಮಾಡ್ಬೇಕು, ರೂಲಿಂಗ್ ಮಾಡ್ಬೇಕು. ಅದನ್ನು ಪಿಚ್ ಡ್ರೈ ಆದ ನಂತರ ರೂಲಿಂಗ್ ಮಾಡಿ ಅದನ್ನ ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಇದು ಎಷ್ಟು ಸೈಜ್ ಇರುತ್ತೆ ಅಂತ ಏನಾದ್ರು? ಸರ್, ಇದು 70 ಫೀಟ್ ಸರ್. 70 ಫೀಟ್ ಆಗಿರುತ್ತೆ ಸರ್ ಲೆಂತ್. ಅಂದ್ರೆ 17 ಫೀಟ್ ಲೆಂತ್ ಮತ್ತೆ ಸರ್ ಹಿಂಗೆ 18 ಫೀಟ್. 18 ಫೀಟ್, 17 ಮತ್ತೆ 18 ಫೀಟ್, 70, 18. 70, 18. ಓಕೆ. 70, 18. ಓಕೆ, ಓಕೆ. ಆಮೇಲೆ ಮುದಾಸಿರ್ ಅವರೇ, ನೀವು ಈ ಪಿಚ್ ಅನ್ನ ಈ ನಿರ್ಮಾಣ ಮಾಡ್ತಾ ಇರೋದು, ಗ್ರೌಂಡ್ ನಿರ್ಮಾಣ ಕೊಡುತ್ತಿರೋದು ಇದೇ ಫಸ್ಟ್ ಟೈಮ್ ಅಥವಾ ಎಕ್ಸ್ಪೀರಿಯನ್ಸ್? ಇಲ್ಲ ಸರ್, ಕಳೆದ ಬಾರಿನೂ ನಾವು ಮಾಡಿದ್ವಿ. ಅದಕ್ಕೆ ನಮ್ಮ ನೆಚ್ಚಿನ ನಾಯಕರು ಕೃಷ್ಣೇಗೌಡರು ಕೊಟ್ಟಿದ್ರು ಆ ಜವಾಬ್ದಾರಿ ನಾವು ನಿರ್ವಹಿಸಿದ್ವಿ. ಈ ಸಲ ಅವರು ಕೊಟ್ಟಿದ್ದಾರೆ ಸರ್. ಇಂಥ ದೊಡ್ಡ ವೇದಿಕೆಗಳಿಂದ ನಡೀತಾ ಇರೋದು ಕ್ರೀಡಾಭಿಮಾನಿಗಳು ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಎಸ್. ಇನ್ನು ಈಗ ಇದರ ವಿಚಾರ ಇದು. ಇವಾಗ ಈಗ ಇದಕ್ಕೆ ಬರೋಣ, ಬೌಂಡ್ರಿ ವಿಚಾರಕ್ಕೆ. ಒಂಚೂರಲ್ಲಿ ಬೌಂಡ್ರಿ ವಿಚಾರಕ್ಕೆ ಬಂದಾಗ ಇಷ್ಟೆಲ್ಲ ನೀವು ಕೂಡ್ಲಿಕ್ಕೆ ಜನರಿಗೆ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿದಿರಿ. ಹಾಗೇನೆ ಪೆಡ್ಲೈಟ್ ವ್ಯವಸ್ಥೆ ಆಗಿದೆ. ಮತ್ತೆ ಇಲ್ಲಿ ಬೇರೆ ಬೇರೆ ಕಂಪನಿಗಳ ಬೋರ್ಡ್ಸ್ ಎಲ್ಲ ಇವೆ. ಎಷ್ಟು ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆದ್ರು, ಎಷ್ಟು ಲೈಟ್ ಬಳಸಿದ್ರಿ ಏನು ಅಂತ? ಮೊದಲನೇದಾಗಿ ಸರ್, ಈವನ್ ಫ್ಲಡ್ ಲೈಟ್ ನೋಡ್ತಾ ಇದ್ರಲ್ಲ ಸರ್, ಓಕೆ, ಒಂದು 9 ಮೀಟರ್ ಇದೆ, ಒಂದು 12 ಮೀಟರ್ ಇದೆ ಸರ್. ಒಂದೊಂದರಲ್ಲಿ 9 ಮೀಟರ್ ಏನಿದಾವ ಅದರಲ್ಲಿ 5 ಲೈಟ್ ಬಳಸಿದೀವಿ ಸರ್. 12 ಮೀಟರ್ ಏನಿದೆ ಅದರಲ್ಲಿ 8 ಲೈಟ್ ಬಳಸಿದೀವಿ ಸರ್. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಈ ಲೈಟ್ ಕವರ್ ಮಾಡ್ತಾವ ಅನ್ಸುತ್ತೆ ನಿಮ್ಗೆ? ಅದು ಸರ್, ಫ್ರಮ್ ದ ಸೆಂಟರ್ ಆಫ್ ದ ಪಾಯಿಂಟ್ ಅಲ್ಲಿಗೆ 60 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿದೆ ಸರ್. ಓಕೆ, ಓಕೆ. ಸೆಂಟರ್ ಆಫ್ ದ ಪಿಚ್ 60 ಮೀಟರ್ ಡಿಸ್ಟೆನ್ಸ್ ಕವರ್ ಆಗಿದೆ. ಪ್ರತಿಯೊಂದು ಅಂದ್ರೆ ಸರೌಂಡಿಂಗ್ 60 ಮೀಟರ್ ಲೆಕ್ಕ, ಒಂದು ಸರ್ಕಲ್ ಲೆಕ್ಕ. ಓಕೆ, ಓಕೆ. ಇನ್ನು ಎವ್ರಿ ಡೇ ಅಂದ್ರೆ ಈಗ ಒಂದ್ಸರಿ ಪಿಚ್ ನಿರ್ಮಾಣ ಮಾಡ್ತೀರಿ, ಅದು ಓಕೆ. ಅದಾದ ನಂತರ ಪ್ರತಿನಿತ್ಯ ಏನ್ ಮೇಂಟೆನೆನ್ಸ್ ಮಾಡ್ಬೇಕು ಗ್ರೌಂಡ್ ಗೆ? ಸರ್, ಪ್ರತಿನಿತ್ಯ ಏನಂತಂದ್ರೆ, ಇವಾಗ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಏನಿರ್ತಾರಲ್ಲ, ಅವರು ನಾರ್ಮಲ್ ಈ ತರ ಶೂ ಹಾಕಲ್ಲ ಸರ್. ಅವ್ರು ಹಾಕ್ತಿರೋದು ರಬ್ಬರ್ ಸ್ಟಡ್ಸ್. ಕ್ರಿಕೆಟಿಗಾಗಿ ಯೂಸ್ ಮಾಡೋ ರಬ್ಬರ್ ಸ್ಟಡ್ಸ್ ಅಲ್ಲೇ ಹಾಕೊಂಡು ಓಡ್ತಾರಲ್ಲ ಸರ್. ಇನ್ನು ನಿಮ್ ಪ್ರಕಾರ ಒಂದು ಕ್ರಿಕೆಟ್ ಗ್ರೌಂಡ್ ಅನ್ನ ರೆಡಿ ಮಾಡ್ಬೇಕಾದ್ರೆ ಅಂದ್ರೆ ಆಟಕ್ಕೆ ಸಂಪೂರ್ಣ ಸಿದ್ಧಗೊಳಿಸಬೇಕಾದ್ರೆ ಎಷ್ಟು ಹಣ ಖರ್ಚಾಗತ್ತೆ ನಿಮ್ ಪ್ರಕಾರ? ಅಂದ್ರೆ
ಕಾಮನ್ ಆಗಿ ಅದು ಬೇಸ್ಡ್ ಆನ್ ಅರ್ಥ ಸೊಯ್ಲ ಯಾವ ರೀತಿ ಇದಾಗುತ್ತೆ ಅಂತೀರಿ ನೀವು ಕಾಮನ್ ಆಗಿ? ಸರ್ Okay. ಹಾ ಅದು ಇನ್ನು ಅಷ್ಟೊಂದು ನಾವು ಕ್ಯಾಲ್ಕುಲೇಷನ್ ಮಾಡಿಲ್ಲ ಹಾ ಹಾ ನಮ್ ಲೆಕ್ಕಕ್ಕೆ ಪಿಚ್ಚಿಗೆ ಹೋಗಿದೆ ಸರ್ ತೋರಿಸ್ಬೇಕು ಅಂತ ಹ್ಮ್ ಗೊತ್ತಿಲ್ಲ. ಹೌದಾ 20 ಲಕ್ಷ ರೂಪಾಯಿ ಅಷ್ಟು ಬರುತ್ತೆ? ಓಕೆ ಓಕೆ ಟೋಟಲಿ. ಹಾ 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 ಸರಿ ಅಷ್ಟಾಗಿರ್ಬೇಕು. ಓಕೆ ಓಕೆ. ಈ ತರ ಇದೇ ತರ ಗ್ರೌಂಡ್ ಅನ್ನ ನಿರ್ಮಾಣ ಮಾಡೋದು ರೆಡಿ ಮಾಡೋದು ಬೇರೆ ಕಡೆಯಿಂದ ನಿಮ್ಗೆ ಏನಾದ್ರು ಅವಕಾಶಗಳು ಇದಾದ್ಮೇಲೆ ಇಲ್ಲ ನಾವು ಈ ತರ ಮಾಡ್ಬೇಕಂತ ಮಾಡಿದೀವಿ ನಮ್ ಗ್ರೌಂಡ್ ಈ ಜವಾಬ್ದಾರಿ ಮಾಡಬೇಕು ಅನ್ನೋ ಈ ಜವಾಬ್ದಾರಿ ಏನ್ ಕೊಟ್ಟಿದ್ದಾರೆ ಸರ್ ಅದನ್ನ ನಿಭಾಯಿಸಿದ್ದೀನಿ. ಮುಂದೆ ಎಲ್ಲೂ ಅವಕಾಶ ಬಂದ್ರು ಹೋಗ್ತೀನಿ ಸರ್. ಬಟ್ ಇದು ನನ್ನ ಹಾಬಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ಲೇಯರ್ ಆಗಿ ಇರುವಂತವ್ರು ಇವತ್ತ ಆ ಪ್ಲೇ ಆಗ್ತಕ್ಕಂತ ಗ್ರೌಂಡ್ ಪ್ಲೇ ಗ್ರೌಂಡ್ ಅನ್ನ ರೆಡಿ ಆಗಿ ಮಾಡುವ ಮಟ್ಟಿಗೆ ಬಂದಿದೆ. ಅಂದ್ರೆ ಎಲ್ಲಾ ಪ್ಲೇಯರ್ಸ್ ಗಳು ಕೂಡ ಈ ನಾಲೆಜ್ ಇರೋದಿಲ್ಲ. ಹೌದು ಸರ್. ಈ ಬೇಸಿಕ್ ಇದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಆದ್ರೆ ನೀವು ಒಬ್ಬ ಪ್ಲೇಯರ್ಸ್ ಆಗಿ ಅದ್ರ ಜೊತೆಗೆ ಈ ನಾಲೆಜ್ ಅನ್ನು ಪಡ್ಕೊಂಡ್ರೆ ಹೌದು ಸರ್ ಬರುವಂತ ದಿನಮಾನದಲ್ಲಿ ಬೇರೆ ಬೇರೆ ಕೂಡ ಈ ನಾಲೆಜ್ ಅನ್ನು ಶೇರ್ ಮಾಡ್ತಾರೆ. ಹೌದು ಸರ್ ಅವಶ್ಯವಾಗಿ. ಓಕೆ ಓಕೆ. ಇನ್ನು ಈ ಕಾರ್ಯಕ್ರಮದ ಆಯೋಜಕರಿಗೆ ಕೊನೆಯದಾಗಿ ಏನ್ ಹೇಳ್ತೀರಿ ಮುದಸ್ಸಿರ್ ಅವರೇ? ಏನ್ ಸರ್ ಇಷ್ಟು ದೊಡ್ಡ ವೇದಿಕೆ ಕಲ್ಪಿಸ್ಕೊಟ್ಟಾರ ಕ್ರಿಕೆಟ್ ಪ್ಲೇಯರ್ಸಿಗೆ ಫ್ರಮ್ ದ ಗ್ರೌಂಡ್. ಒಂದು ರಾ ಟ್ಯಾಲೆಂಟ್ ಏನಿದೆ ಅದು IPL ಮಾದರಿವರೆಗೂ ಮುಟ್ಟಬೇಕಂದ್ರೆ ಅದು ಇಲ್ಲಿ ಸಾಧ್ಯವಾಗಿದೆ ಅನ್ನೋದು ಖುಷಿ. ಮೊದಲಾಗಿ ಹಿರಿಯ ನಾಯಕರಾದ HK ಪಾಟೀಲ್ ಸಾಹೇಬ್ರು, DR ಪಾಟೀಲ್ ಸಾಹೇಬ್ರು, ಸಚಿನ್ ಗೌಡ್ರು, ನಮ್ಮ ಯುವ ನಾಯಕರಾದ ಕೃಷ್ಣೇಗೌಡ್ರು ಇದೊಂದು ಬೇಸ್ಮೆಂಟ್ ಹಾಕಿದ್ದಾರೆ. ಇಲ್ಲಿಂದ ಇನ್ನೂ ಬಹಳಷ್ಟು ಪ್ಲೇಯರ್ಸ್ ತಯಾರಾಗಿ ನಮ್ಮ ಜಿಲ್ಲೆಯಿಂದ ರಾಷ್ಟ್ರಕ್ಕೆ ಒಂದು ಕೊಡುಗೆ ಕೊಡಲಿ ನನ್ನ ಅಭಿಪ್ರಾಯ. ಎಸ್ ಸರ್, ಥ್ಯಾಂಕ್ ಯು ಮುದಾಸಿರ್ ಜಿ, ಧನ್ಯವಾದ. ಎಸ್ ವೀಕ್ಷಕರ, ನೀವು ನೋಡಿದ್ರಿ ನಮ್ಮ ಮುದಾಸಿರ್ ಅವರು 24 ದಿನಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಜನರನ್ನು ಕೂಡ ಉಪಯೋಗ ಮಾಡಿಕೊಂಡು ಬೇಕಾದಂತ ಥಿಂಗ್ಸ್ ಗಳನ್ನ ಅವ್ರು ಹೇಳಿದ್ರು. ಇಟ್ಟಂಗಿ ಬಟ್ಟಿ ಇರ್ಲಿರ್ತಕ್ಕಂಥ ಮಣ್ಣು ಕೂಡ ಅದಕ್ಕೆ ಬೇಕಾಗತ್ತೆ ಅಂತ. ಇನ್ನು ಲೈಟಿಂಗ್ಸ್ ಎಷ್ಟು ಮೀಟರ್ ಸಿಗಾಗಿದೆ, ಪಿಚ್ ಎಷ್ಟು ಅದು ಸೆಂಟಿಮೀಟರ್ ಲೆಕ್ಕದಲ್ಲಿ ಕೂಡ ಇದೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಜೊತೆಗೆ ಅವರು ಒಬ್ಬರ ಖುದ್ದು ಪ್ಲೇಯರ್, ಹೀಗಾಗಿ ತುಂಬಾನೇ ಅವರಿಗೆ ಇದ್ರ ಬಗ್ಗೆ ಆಳವಾದ ಜ್ಞಾನ ಕೂಡ ಆಗ್ತಾ ಇದೆ. ಬರುವ ದಿನಮಾನದಲ್ಲಿ ಯಾರಾದ್ರೂ ಕೂಡ ಈ ನಾಲೆಜ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೂಡ ನಾನು ಕೊಡ್ತೀನಿ ಅನ್ನುವಂಥ ಮಾತು ಮುದಾಸಿರ್ ಅವರದಾಗಿತ್ತು. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವಿರಕ್ತಮಠ, ರೈಸ್ ಅಪ್ ನ್ಯೂಸ್, ಗದಗ.